ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಿತ ಪ್ರಕಾಶ 6ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 2ರಲ್ಲಿ 8ನೇ ಅಧ್ಯಾಯ ರಚನೆಗಳೊಂದಿಗೆ ಆಟ 8.1ರಲ್ಲಿ ಕಲಾಕೃತಿಗಳು. ಮುಂದಿನ ಚಿತ್ರಗಳನ್ನು ಗಮನಿಸಿ ಮತ್ತು ಅವುಗಳನ್ನು ಸರಳವಾಗಿ ಚಿತ್ರಿಸಲು ಪ್ರಯತ್ನಿಸಿ. ಈ ಚಿತ್ರಗಳು ಕೊಟ್ಟಿದ್ದಾರೆ 1 2 3 4 5. ಈ 5 ಚಿತ್ರಗಳನ್ನು ಏನು ಮಾಡಬೇಕು, ಸರಳವಾಗಿ ಬಿಡಿಸಲು ಪ್ರಯತ್ನಿಸಬೇಕ್ರಿ. ಸರಳವಾಗಿ ಅಂತಂದ್ರೆ ಕೈವರು ಅಳತೆ ಪಟ್ಟಿ ಇಲ್ಲದೇ ನೇರವಾಗಿ ಏನು ಮಾಡಬೇಕು, ಕೈದಿಂದನೇ ಇಳಿಸ್ಬೇಕ್ರಿ. ಈಗ ಕೈದಿಂದ ಮೊದಲನೇ 2 ವೃತ್ತಗಳನ್ನು ಇಳಿಸಿದಾಗ ಈ ರೀತಿ ಇಳಿಸ್ಬೋದು ರೀ. ಮತ್ತು ಇದನ್ನು ಹಿಂಗೆ ಒಂದಕ್ಕೊಂದು ಟಚ್ ಆಗುವಂತೆ 2 ವೃತ್ತಗಳು ಏನು ಮಾಡಿಂದ ಈ ರೀತಿ ಇಳಿಸಿದ್ದಾರೆ. ಮತ್ತು ಎರಡನೇದು 3 ವೃತ್ತಗಳು ಛೇದಿಸುವಂತೆ 2 ಬಿಂದುವಿನಲ್ಲಿ ಈ ಒಂದು ವೃತ್ತ ಮತ್ತು ಇದು ಒಂದು ವೃತ್ತ, 2 ವೃತ್ತಗಳು 2 ಬಿಂದುವಿನಲ್ಲಿ ಛೇದಿಸುವಂತೆ ಇಳಿಸಿದ್ದಾರೆ. ಮತ್ತು ಇದನ್ನು ಕೂಡ ಏನು ಮಾಡಿಂದ 2 ವೃತ್ತಗಳು ಈ ರೀತಿ ಛೇದಿಸುವಂತೆ ಇಳಿಸಿದ್ದಾರೆ. ಮತ್ತು ಇಲ್ಲಿ ಎರಡನೇದು ಏನದ, ಒಂದು ಚಿಕ್ಕ ವೃತ್ತದ, ಆ ಚಿಕ್ಕ ವೃತ್ತದಲ್ಲಿ ಮತ್ತೊಂದು ದೊಡ್ಡ ವೃತ್ತ ಅದ. ಅದೇ ರೀತಿ ನಾವು ಇಲ್ಲಿ ಪಕ್ಕದಲ್ಲಿ ಮತ್ತೊಂದು ವೃತ್ತ, ಇದನ್ನು ನಾವು ಈ ರೀತಿ ಏನು ಮಾಡ್ಬೋದು, ಇಳಿಸಿದಾಗ ಈ ರೀತಿ ಅದ ರೀ. ಇಲ್ಲಿ ವೃತ್ತ ಒಳಗಡೆ ಒಂದು ಬಿಂದು ಮತ್ತು ಇಲ್ಲೊಂದು ವೃತ್ತ ಒಳಗಡೆ ಒಂದು ಬಿಂದು, ಇಲ್ಲೊಂದು ದೊಡ್ಡದಾದ ಒಂದು ಬಿಂದು ಅದ ರೀ. ಮತ್ತು ಇದೊಂದು ಸರಳ ರೇಖೆ ಅಥವಾ ರೇಖಾಖಂಡ. ಇಲ್ಲಿ ಮತ್ತು ಈ ರೀತಿ 2 ವೃತ್ತಗಳು, ಈ 2 ವೃತ್ತಗಳು ಏನು ಮಾಡಿದಂತ ಒಂದಕ್ಕೊಂದು ಈ ರೀತಿ ಛೇದಿಸಿ ಹೋಗಿನದ ರೀ. ಇದು ಪುಟ ಸಂಖ್ಯೆ 56ರಲ್ಲಿ ಈ ಚಿತ್ರಗಳನ್ನು ಏನು ಮಾಡಿದ, ಸರಳವಾಗಿ ಚಿತ್ರಿಸಲು ಪ್ರಯತ್ನಿಸಿ ಅಂತ ನಾವು ಈ ರೀತಿ ಏನು ಮಾಡಿದೆವು, ಪ್ರಯತ್ನಿಸಿದ್ದೇವೆ ರೀ. ಈಗ ಪುಟ ಸಂಖ್ಯೆ 57ರಲ್ಲಿ ಏನದ ಅಂತಂದಾಗ, ಈಗ ಅಳತೆ ಪಟ್ಟಿ ಮತ್ತು ಕೈವಾರವನ್ನು ತೆಗೆದುಕೊಳ್ಳಿ. ಈ ಉಪಕರಣಗಳಿಂದ ಮುಂದಿನ ಚಿತ್ರಗಳನ್ನು ಬರೆಯಲು ಸಾಧ್ಯವಾಗುತ್ತದೆ ಎಂಬುದನ್ನು ಪರಿಶೋಧಿಸೋಣ ಮತ್ತು ಕೈವಾರದ ಪರಿಚಯವನ್ನು ಮಾಡಿಕೊಳ್ಳೋಣ. ಇಲ್ಲಿ ಮುಂದೆ ಈ ಚಿತ್ರಗಳು ಕೊಟ್ಟಿದ್ದಾರೆ. ಇದು ಒಂದು ಚಿತ್ರ, ಇದು ವೃತ್ತ, ಇದು ಸರಳ ರೇಖೆ ಮತ್ತು ಇದು ಒಂದು ಚಿತ್ರ, ಇದು ಈ ರೀತಿ ವಕ್ರರೇಖೆ ಕೊಟ್ಟಿಂದ ಈ ರೀತಿ ಈ ಚಿತ್ರಗಳನ್ನು ಏನು ಮಾಡಬೇಕು, ಕೈವಾರ ಮತ್ತು ಅಳತೆ ಪಟ್ಟಿ ಸಹಾಯದಿಂದ ರಚನೆ ಮಾಡಬೇಕ್ರಿ. ಮತ್ತು ಕೈವಾರ ಹೇಗೆ ಮಾಡಲಾಗಿದೆ ಎಂಬುದನ್ನು ಗಮನಿಸಿ. ಕೈವಾರ ಉಪಯೋಗಿಸಿ ಏನೇನು ರಚಿಸಬಹುದು ಪರಿಶೋಧಿಸಿ. ಈ ಕೈವಾರ ಅಂತಂದ್ರೆ ಈ ರೀತಿ ಕೈವಾರ ರೀ. ಈ ಕೈವಾರದಿಂದ ಏನೇನು ಮಾಡ್ಬೇಕಂತ, ಏನು ಉಪಯೋಗಿಸಿ ಬರ್ತಂದು ವೃತ್ತ ರಚನೆ ಮಾಡಕ್ಕೆ ಬರ್ತಾರೆ. ಕೊಟ್ಟಂಥ ತ್ರಿಜ್ಯವನ್ನು ಬಳಸಿಕೊಂಡು ಒಂದು ವೃತ್ತವನ್ನು ರಚನೆ ಮಾಡ್ತದೆ. ಈ ಕೈವಾರಲ್ಲಿ ಒಂದು ತುದಿ ಕೈವಾರ ತುದಿ ಇರ್ತಾರೆ, ಮತ್ತೊಂದು ಸೀಸದ ಕಡ್ಡಿ ಇರ್ತಾರೆ, ಅಂದ್ರೆ ಪೆನ್ಸಿಲ್ನ ತುದಿ. ಯಾವ 2 ತುದಿಗಳನ್ನು ಬಳಸಿ ಏನು ಮಾಡಿದ, ಕೈವಾರನ್ನು ಉಪಯೋಗಿಸಿ ನಾವೇನು ಮಾಡ್ಬೋದು, ವೃತ್ತಗಳನ್ನು ರಚಿಸಬಹುದು ರೀ. ಮತ್ತು ಅಳತೆ ಪಟ್ಟಿ ಅಂದರೆ ಈ ರೀತಿ ಅಳತೆ ಪಟ್ಟಿ ಇರುತ್ತೆ. ಈ ಅಳತೆ ಪಟ್ಟಿಲಿ 0ಯಿಂದ 15ವರೆಗೆ ಸೆಂಟಿಮೀಟರ್ ಇರ್ತಾವೆ ರೀ. ಈ ಅಳತೆ ಪಟ್ಟಿಯನ್ನು ಬಳಸಿ ಏನು ಮಾಡ್ಬೋದು, ರೇಖೆ ಅಥವಾ ರೇಖಾಖಂಡದ ಉದ್ದವನ್ನು ಅಳೆಯಲು ಈ ಅಳತೆ ಪಟ್ಟಿಯನ್ನು ಬಳಸ್ತಾರೆ. ಮತ್ತು ಇಲ್ಲಿ ಏನದ ಅಂತಂದ್ರೆ, ವಕ್ರರೇಖೆಗಳು ಎಂದರೇನು ಎಂಬುದನ್ನು ನಿಮಗೆ ತಿಳಿದಿದೆ. ಅವುಗಳನ್ನು ಪೆನ್ಸಿಲ್ನಿಂದ ಕಾಗದದ ಮೇಲೆ ರಚಿಸಬಹುದಾದ ಯಾವುದೇ ಆಕೃತಿಗಳಾಗಿದ್ದು ಸರಳ ರೇಖೆ, ವೃತ್ತಗಳು ಮತ್ತು ಇತರ ಚಿತ್ರಗಳಾಗಿರುತ್ತವೆ. ನೀವು ಯಾವುದೇ ಒಂದು ಆಕೃತಿಗಳನ್ನು ನೀವು ಕಾಗದ ಮೇಲೆ ಇಳಿಸಿದಾಗ ಅದು ಏನಿರ್ತದೆ, ವಕ್ರವಾಗಿರ್ತದೆ. ಈಗ ಉದಾಹರಣೆಯಾಗಿ ಇಲ್ಲೊಂದು ಈ ರೀತಿ ಇಳಿಸಿದೆ ಅಂತ, ಇದು ಏನದ ವಕ್ರರೇಖೆ ಅದ ರೀ, ವಕ್ರ. ಅಥವಾ ಇದು ಸರಳ ರೇಖೆ, ಅಥವಾ ನಾವು ಈ ರೀತಿ ಏನು ಮಾಡ್ಬೋದು, ವಕ್ರರೇಖೆಯಿಂದ ವೃತ್ತವನ್ನು ಇಳಿಸ್ಬೋದು ರೀ. ಈ ಯಾವುದೇ ಒಂದು ನಾವು ಕಾಗದದ ಮೇಲೆ ಇಳಿಸಿದಾಗ ಈ ರೀತಿ ಏನು ಮಾಡೋದು, ಇದು ಒಂದು ಕೂಡ ವಕ್ರರೇಖೆ ಯಾವ ರೀತಿ, ಈ ರೀತಿ ಇದು ಕೂಡ ಒಂದು ವಕ್ರರೇಖೆ. ಇಲ್ಲಿ ಕೊಟ್ಟಂಥ ಇದು ಕೂಡ ಒಂದು ವಕ್ರರೇಖೆ. ಇದು ಸರಳ ವಕ್ರರೇಖೆ, ಇದು ಆವೃತ್ತ ವಕ್ರರೇಖೆ ಅಂತ ನಾವು ಹೇಳ್ಬೋದು ರೀ. ಇಲ್ಲಿ ಏನದ ಮತ್ತು ನೆಕ್ಸ್ಟ್ ನೋಡಿದಾಗ, ನಿಮ್ಮ ನೋಟ್ ಪುಸ್ತಕದಲ್ಲಿ P ಬಿಂದುವನ್ನು ಗುರುತಿಸಿ. ನಂತರ P ಬಿಂದುವಿನಿಂದ ಬೇರೆ ಬೇರೆ ದಿಕ್ಕಿನಲ್ಲಿ 4 ಸೆಂಟಿಮೀಟರ್ ದೂರವಿರುವಂತೆ ಎಷ್ಟು ಸಾಧ್ಯವೋ ಅಷ್ಟು ಬಿಂದುಗಳನ್ನು ಗುರುತಿಸಿ. ಒಂದು ಪುಸ್ತಕದ ಮೇಲೆ ಏನು ಮಾಡಬೇಕು, ಒಂದು P ಬಿಂದುವನ್ನು ಗುರುತಿಸಬೇಕು. ಒಂದು P ಬಿಂದುವನ್ನು ಗುರುತಿಸಿ ನಿಮ್ಮ ಅಳತೆ ಪಟ್ಟಿಯ ಸಹಾಯದಿಂದ 4 ಸೆಂಟಿಮೀಟರ್ ದೂರದಲ್ಲಿ, 4 ಸೆಂಟಿಮೀಟರ್ ಅಂತಂದ್ರೆ ಇದು ರೀ, 4 ಸೆಂಟಿಮೀಟರ್ ಈ ರೀತಿ
ಈ ರೀತಿ 4 ಸೆಂಟಿಮೀಟ್ರ್ ಈ ರೀತಿ ಗುರುತಿಸ್ಬೇಕು ರೀ. ಗುರುತಿಸಾದ ನಂತರ ಒಂದು ಎಲ್ಲ ದಿಕ್ಕಿನಲ್ಲಿ ಬಿಂದುಗಳನ್ನು ಗುರುತಿಸಿ ಅಂತ, ಮತ್ತು ಇದು ಒಂದು ನಾವೇನು ಮಾಡ್ಬೋದು, ಈ ರೀತಿ ಒಂದು ರೇಖೆಯನ್ನು ಎಳಿಬೋದು. ಮತ್ತು ಎಲ್ಲ ದಿಕ್ಕಿನಲ್ಲಿ ಅಂತಂದ್ರೆ ನಾವು 4 ಸೆಂಟಿಮೀಟರ್ ದೂರ ಇರೋ ಎಲ್ಲ ಏನು ಮಾಡ್ಬೋದು, ಈ ರೀತಿ ಬಿಂದುಗಳನ್ನು ಗುರುತಿಸ್ಬೋದು ರೀ. ಎಲ್ಲ ದಿಕ್ಕಿನಲ್ಲಿ ಒಂದು ವೃತ್ತವನ್ನು ರಚನೆ ಈ ರೀತಿ 4 ಸೆಂಟಿಮೀಟರ್ ರೀ. ನೆಕ್ಸ್ಟ್ ಮುಂದೆ ಏನು ಹೇಳಿದ ಅಂತಂದ್ರೆ ಇದೇ ಕೊಟ್ಟಿನ ಪಿ ಬಿಂದುವಿನ ಇದು ಪಿ ಬಿಂದು ರೀ. ಈ ಪಿ ಬಿಂದುವಿನಲ್ಲಿ ಏನು ಮಾಡಬೇಕು, ಮೂಲಕ ಬೇರೆ ಬೇರೆ ದಿಕ್ಕಿನಲ್ಲಿ 4 ಸೆಂಟಿಮೀಟರ್ ದೂರವಿಂತ ಎಷ್ಟು ಸಾಧ್ಯ ಅಷ್ಟು ಬಿಂದುಗಳನ್ನು ಗುರುತಿಸಿ ಅಂತ ನಾವು ಇಷ್ಟು ಬಿಂದುಗಳನ್ನು ಏನು ಮಾಡಿದೆ, ಗುರುತಿಸಿದೆ ರೀ. ಎಲ್ಲ ದಿಕ್ಕಿನಲ್ಲಿ ಎಷ್ಟು ದಿಕ್ಕು ನೋಡಿ ಎಲ್ಲ ದಿಕ್ಕಿನಲ್ಲಿ ಏನು ಮಾಡಿದೆ, ಬಿಂದುಗಳನ್ನು ಗುರುತಿಸಿದೆ. ಈಗ ಇಲ್ಲಿ ಏನದ ಅಂತಂದ್ರೆ ಯೋಚಿಸಿ, ಪಿ ಬಿಂದುವಿನಿಂದ 4 ಸೆಂಟಿಮೀಟರ್ ದೂರ ಇರುವ ಎಲ್ಲ ಬಿಂದುಗಳನ್ನು ಗುರುತಿಸಿದ್ದೀರಿ ಎಂದು ಭಾವಿಸಿ. ಅವು ಹೇಗೆ ಕಾಣುತ್ತವೆ? ಈಗ ನಾವು ಪಿ ಬಿಂದುವಿನಿಂದ ದೂರವಿರುವ ಸಮಾನ ದೂರದಲ್ಲಿ 4 ಸೆಂಟಿಮೀಟರ್ ಅಂತರದಲ್ಲಿ ಇಷ್ಟು ಬಿಂದುಗಳನ್ನು ಗುರುತಿಸಿದೆ. ಇವು ಬಿಂದುಗಳು ಯಾವ ಆಕಾರದಲ್ಲಿ ಕಾಣುತ್ತದೆ ಅಂತ ವೃತ್ತಾಕಾರದಲ್ಲಿ ಕಾಣುತ್ತದೆ. ಯಾವ ಆಕಾರದಾಗ ಕಾಣುತ್ತದೆ? ವೃತ್ತಾಕಾರದಲ್ಲಿ ಕಾಣುತ್ತದೆ. ಅದೇ ಎಂಬುದಿಲ್ಲಿ ಕೊಟ್ಟಿದ್ದಾರೆ ರೀ. ಮತ್ತು ಅದನ್ನು ರಚಿಸಲು ಪ್ರಯತ್ನಿಸಿ ಮತ್ತು ಆ ವಕ್ರರೇಖೆಯ ಮೇಲಿರುವ ಎಲ್ಲ ಬಿಂದುಗಳನ್ನು ತೆಗೆದುಕೊಂಡು ಪಿ ಬಿಂದುವಿನಿಂದ ಅವುಗಳಿಗಿರುವ ದೂರ ಅಳೆದು ಆ ದೂರವನ್ನು 4 ಸೆಂಟಿಮೀಟರ್ ಅಷ್ಟೇ ಇರುತ್ತದೆ ಎಂಬುದನ್ನು ಪರಿಶೀಲಿಸಿ. ಇಲ್ಲಿ ಏನು ಮಾಡಬೇಕಂತಂದ್ರೆ ಎಲ್ಲ ಏನು ಮಾಡಬೇಕು, ಬಿಂದುಗಳನ್ನು ಸೇರಿಸಬೇಕು ಈ ರೀತಿ. ಈಗ ಇಲ್ಲಿ ಒಂದು ಬಿಂದು ರೀ, ಇದು ಏನು ಮಾಡಬೇಕು, ಈ ರೀತಿ ನಾವು ಸೇರಿಸಿದೆ ಅಂತಂದಾಗ ಇದು ಬಿಂದು ಮತ್ತು ಈ ಬಿಂದು, ಅಥವಾ ನಾವು ಈ ಬಿಂದುನು ನಾವು ಏನು ಮಾಡ್ಬೋದು, ಈ ರೀತಿ ಸೇರಿಸಿದಾಗ ಈ ಬಿಂದುವಿನ ದೂರ ಎಷ್ಟದ ಅಂಬೋದು ನಾವು ಏನು ಮಾಡಬೇಕು, ಅಳಿಬೇಕಂತ. ನಾವು ಈ ಅಳತೆ ಪಟ್ಟಿ ಸಹಾಯದಿಂದ ಈ ಬಿಂದುಗಳನ್ನು ಅಳೆದಾಗ ಎಷ್ಟಿದೆ ಅಂತಂದ್ರೆ 4 ಸೆಂಟಿಮೀಟ್ರ್ ಅದ ರೀ. ಎಷ್ಟು ಸೆಂಟಿಮೀಟ್ರ್ ಅದ? 4 ಸೆಂಟಿಮೀಟ್ರ್. ಇಲ್ಲಿ ನೋಡಿರಿ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಸೆಂಟಿಮೀಟ್ರ್ ಅದ ಅಂತಂದ್ರೆ ಇಲ್ಲಿ 4 ಸೆಂಟಿಮೀಟ್ರ್ ಅದ ರೀ. ಇವು ಎಲ್ಲ ಮತ್ತು ಇಲ್ಲಿ ಇದ್ದಂಥ ಎಲ್ಲ ಬಿಂದುಗಳ ದೂರ ಎಷ್ಟಿರ್ತದೆ? 4 ಸೆಂಟಿಮೀಟ್ರ್ ಇರ್ತದೆ. ಇಲ್ಲಿ ಇದು ಯಾವ ಆಕಾರದಾಗ ಕಾಣುತ್ತೋ ವೃತ್ತಾಕಾರದಲ್ಲಿ ಕಾಣುತ್ತದೆ ಅಂತ ಬರಿಬೇಕು ರೀ. ನೀವು ಇದನ್ನು ಈಗಾಗಲೇ ರಚಿಸದೇ ಇದ್ದಲ್ಲಿ ಕೈವಾರನ್ನು ಈ ಉದ್ದೇಶಕ್ಕಾಗಿ ಬಳಸಬಹುದು ಎಂಬುದನ್ನು ಪರಿಶೀಲಿಸಿ. ಇಲ್ಲಿ ಇದನ್ನು ನಾವು ಕೈವಾರನ್ನು ಬಳಸಿ ಏನು ಮಾಡ್ಬೋದು, ಈ ರೀತಿ ಮಾಡ್ಬೋದು ಅಂತ. ನೆಕ್ಸ್ಟ್ ಪೇಜ್ ನಂಬರ್ 58. ನಿಮ್ಮ ಕೈವಾರವನ್ನು ಉಪಯೋಗಿಸಿ ಪಿ ಬಿಂದುವಿನಿಂದ 4 ಸೆಂಟಿಮೀಟರ್ ದೂರದಲ್ಲಿರುವ ಕೆಲವು ಬಿಂದುಗಳನ್ನು ಗುರುತಿಸಲು ಪ್ರಾರಂಭಿಸಬಹುದು. ಇದನ್ನು ಹೇಗೆ ಮಾಡಬಹುದೇ? ಚಿತ್ರ 8.2ರಲ್ಲಿ ತೋರಿಸಿರುವಂತೆ ನೀವು ಅಳತೆ ಪಟ್ಟಿ ನೇರದಲ್ಲಿ ಕೈವಾರ ತುದಿಯನ್ನು ಮತ್ತು ಪೆನ್ಸಿಲ್ನ ತುದಿಯ ನಡುವಿನ ದೂರ 4 ಸೆಂಟಿಮೀಟರ್ ಇರುವಂತೆ ಕೈವಾರವನ್ನು ತೆರೆಯಬೇಕು. ಇಲ್ಲೊಂದು ಚಿತ್ರ ಕೊಟ್ಟಿದ್ದ ನೋಡಿ. ಈ ಚಿತ್ರವನ್ನು ಬಳಸಿ ಏನು ಮಾಡ್ಬೋದು, ನಾವು ಈ ರೀತಿ ವೃತ್ತವನ್ನು ರಚನೆ ಮಾಡ್ಬೋದು. ಯಾವ ರೀತಿ ಅಂತಂದಾಗ ನೋಡ್ರಿ, ನಾವು ಇದು ಏನು ಮಾಡಿದೆ ಅಂತಂದ್ರೆ ಅಳತೆ ಪಟ್ಟಿ ಮತ್ತು ಪೆನ್ಸಿಲ್ದಿಂದ ಇಳಿಸಿದ ರೀ. ಇದು ಯಾವ ಆಕಾರದಾಗ ಇದು ಎಲ್ಲ ಬಿಂದುಗಳು ಸೇರಿಸಿದೆ ಅಂತಂದ್ರೆ ಎಲ್ಲ ಇದು ಏನಾಯ್ತದೆ, ವೃತ್ತಾಕಾರದಲ್ಲಿ ಕಾಣುತ್ತೆ ರೀ. ಇದು ಈ ಬಿಂದು ಇಲ್ಲಿ ಅದು ಈ ಬಿಂದು ಸೇರಿಸಿದೆ ಅಂತಂದ್ರೆ ಇದು ಯಾವ ಆಕಾರದಾಗ ವೃತ್ತಾಕಾರದಾಗ ಕಾಣುತ್ತದೆ. ಇದನ್ನೇ ಎಂಬುದು ನಾವು ಕೈವಾರದ ಸಹಾಯದಿಂದ ತೆಗೆದಾಗ ಇದು ನೋಡ್ರಿ, ಇದನ್ನು ಮಾಡ್ಬೋದು ರೀ. ಹೆಂಗಂತಂದ್ರೆ ನೋಡ್ರಿ, ಇದು ಕೈವಾರ ತುದಿ, ಇದು ಪೆನ್ಸಿಲ್ ತುದಿ. ಕೈವಾರ ತುದಿ ನೀವು ಇಲ್ಲಿ 0 ಮೇಲೆ ಇಟ್ಟು, ಇಲ್ಲಿ ನೋಡ್ರಿ ತೋರಿಸ್ತೀನಿ ನಿಮಗೆ. ಇಲ್ಲಿ 0ದ ಮೇಲೆ 0 ಬಿಂದುವಿನ ಮೇಲೆ ಈ ತುದಿರ ಕೈವಾರ ತುದಿನ ಇಡ್ರಿ ಅಥವಾ ಪೆನ್ಸಿಲ್ ತುದಿನ ಇಡ್ರಿ. ಕೈವಾರ ತುದಿ ಇಟ್ಟಾಗ ಪೆನ್ಸಿಲ್ ತುದಿಯನ್ನು ವೃದ್ಧಿಸ್ರಿ, ಅಥವಾ ಪೆನ್ಸಿಲ್ ತುದಿ ಇಟ್ಟಾಗ ಕೈವಾರ ತುದಿನ ವೃದ್ಧಿಸ್ಬೇಕ್ರಿ. ನಿಮಗೆ ಯಾವ ಅನುಕೂಲ ಆಯ್ತೋ ಅದನ್ನು ಮಾಡ್ರಿ. ಇಲ್ಲಿ ನೋಡ್ರಿ 4 ಅಂತಂದ್ರೆ ಇಲ್ಲಿ ಪೆನ್ಸಿಲ್ ತುದಿ ಎಲ್ಲದ 1 ಮೇಲೆ ಅದ, 0 ಮೇಲೆ. ಈಗ ಇದು 4 ಸೆಂಟಿಮೀಟರ್ ರೀ. ಎಷ್ಟದ? 4 ಸೆಂಟಿಮೀಟರ್ ಅಳತೆಯಿಂದ ನಾವೇನು ತ್ರಿಜ್ಯವನ್ನು ತೆಗೆದುಕೊಂಡು ಈಗ ಈ ತ್ರಿಜ್ಯದ ಸಹಾಯದಿಂದ ಏನು ಮಾಡಬೇಕು, ಒಂದು ವೃತ್ತವನ್ನು ರಚನೆ ಮಾಡ್ಬೇಕು ರೀ. ವೃತ್ತ ಅಂತಂದ್ರೆ ಇಲ್ಲಿ ನೋಡ್ರಿ, ಈಗ ಇಲ್ಲೊಂದು ನಾವು ಬಿಂದು ಗುರುತಿಸಿದಾಗ ಇದು ಒಂದು ಕೈವಾರನ ತುದಿ ಈ ಬಿಂದುವಿನಲ್ಲಿಟ್ಟು ಒಂದು ವೃತ್ತವನ್ನು ಎಳಿಬೇಕು ರೀ. ಈ ರೀತಿ ಇಟ್ಟು ಇಲ್ಲಿ ಇದೇ ಪಿ ಬಿಂದು ರೀ. ಇದು ಯಾವ ಬಿಂದು?
ಇದು ಪಿ ಬಿಂದು. ಈ ಬಿಂದುವಿನಿಂದ ವೃತ್ತದ ಮೇಲಿನ ಒಂದು ಬಿಂದುವನ್ನು ಸೇರಿಸಿದಾಗ ಇಲ್ಲಿಂದ ಇಲ್ಲಿವರೆಗೂ ಈ ಬಿಂದುವನ್ನು ಸೇರಿಸಿದಾಗ ಇದಕ್ಕೆ ಕ್ಯೂ ಬಿಂದು ಅಂತ ಹೆಸರು ಕೊಡೋಣ್ರಿ. ಪಿ ಮತ್ತು ಕ್ಯೂ. ಪಿ ಮತ್ತು ಕ್ಯೂ ನಡುವಿನ ದೂರ ಎಷ್ಟದ ನೀವು ನೋಡಿದಾಗ ನೀವು ನೋಡ್ಬೋದು ಎಷ್ಟದ ರೀ, 4 ಸೆಂಟಿಮೀಟ್ರ್ ಅದ ರೀ. ಎಷ್ಟದ? 4 ಸೆಂಟಿಮೀಟ್ರ್ ಅದ. ನೀವು ಇದನ್ನು ಈ ವೃತ್ತದ ಮೇಲಿನ ಯಾವುದೇ ನೀವು ಬಿಂದು ಸೇರಿಸಿದಾಗ ನೀವು ಇಲ್ಲೂ ಸೇರಿಸ್ರಿ ಅಥವಾ ಇದು ಬಿಂದು ಸೇರಿಸ್ರಿ ಅಥವಾ ಈ ಬಿಂದು ಈ ಕಡೆ ಬಿಂದು ಸೇರಿಸಿದಿರಿ ಅಂತ ತಿಳ್ಕೊರಿ. ಎಲ್ಲ ಬಿಂದುಗಳ ಅಳತೆ ಎಷ್ಟಿರ್ತೀರಿ? 4 ಸೆಂಟಿಮೀಟ್ರ್ ಇರ್ತವೆ. ನೀವು ಅಳತೆ ಪಟ್ಟಿದಿಂದ ಅಳೆದು ನೋಡ್ಬೋದು ರೀ. ಈ ಕಡೆ 4 ಸೆಂಟಿಮೀಟ್ರ್. ಅದರಿಂದ ಈ ವೃತ್ತದಲ್ಲಿ ನೀವು ಎಷ್ಟು ತ್ರಿಜ್ಯಗಳನ್ನು ಹೇಳ್ತೀರಿಲ್ಲ ಅವೆಲ್ಲ ಏನಿರ್ತೀರಿ 4 ಸೆಂಟಿಮೀಟ್ರ್ ಇರ್ತವೆ. ಅದೇ ಎಂಬುದು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನದ ಅಂತಂದ್ರೆ ಇಲ್ಲಿ ನೋಡಿರಿ. ಈಗ ಪೂರ್ಣ ವಕ್ರರೇಖೆಯನ್ನು ಪಡೆಯಲು ಪ್ರಯತ್ನಿಸಿ. ಸೊ ಕೈವಾರ ತುದಿಯನ್ನು ಸ್ಥಿರವಾಗಿ ಇರಿಸಿ ಮತ್ತು ಪೆನ್ಸಿಲ್ನ ಮಾತ್ರ ತಿರುಗಿಸಿ. ವಕ್ರರೇಖೆಯು ಯಾವ ಆಕಾರದಲ್ಲಿದೆ? ಇದು ವೃತ್ತಾಕಾರ. ಅಂದ್ರೆ ನಾವು ಇಲ್ಲಿ ಏನೇನು ಮಾಡಿದ್ವಿ ನೋಡಿರಿ, ಅದೇ ಎಂಬುದು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೇನು ಚಿತ್ರದ ನೋಡಿದ್ದು ಕೇಂದ್ರ ಬಿಂದು. ಇದಕ್ಕೆ ಏನಂತ ಕರೀತಾರೆ? ಕೇಂದ್ರ ಬಿಂದು ಅಂತ ಕರೀತಾರೆ. ಇದಕ್ಕೆ ಕೇಂದ್ರ ಬಿಂದು. ಮತ್ತು ತ್ರಿಜ್ಯ ಯಾವುದ್ರಿ? ಈ ಪಿ ಮತ್ತು ಕ್ಯೂ ನಡುವಿನ ದೂರ ಏನಿರ್ತದೆ ಅದಕ್ಕೆ ತ್ರಿಜ್ಯ ಅಂತ ಕರೀತಾರೆ. ಅದು ಎಷ್ಟದ ರೀ? 4 ಸೆಂಟಿಮೀಟ್ರ್. ಈ ವೃತ್ತದಲ್ಲಿ ಅನಂತ ತ್ರಿಜ್ಯಗಳನ್ನು ಎಳಿಬೋದು. ಆ ಎಲ್ಲ ತ್ರಿಜ್ಯಗಳ ಅಳತೆ ಏನಿರ್ತದೆ 4 ಸೆಂಟಿಮೀಟ್ರ್ ಇರ್ತದೆ ರೀ. ಅದರಿಂದ ಇಲ್ಲಿ ಕೆಳಗಡೆ ಕೈವಾರದ ಉಪಯೋಗವನ್ನು ತಿಳಿದುಕೊಂಡು ನಂತರ ಚಿತ್ರ 8.1ರಲ್ಲಿ ಕೊಟ್ಟಿರುವ ಆಕೃತಿಗಳನ್ನು ನೀವೇ ಮರುಸೃಜಿಸಿ. ನೋಡ್ರಿ ಮಕ್ಕಳೇ, ಇಲ್ಲಿ ಈ 56 ಪುಟ ಸಂಖ್ಯೆ ಮೇಲೆ ಇದ್ದಂಥ ಚಿತ್ರಗಳನ್ನು ಮರು ರಚನೆ ಮಾಡಬೇಕು. ಅದು ಕೈವಾರ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ. ಇದು ಕೈವಾರ ಮೊದಲು ಯಾವ ರೀತಿ ಇದು ಮಾಡ್ಬೇಕಂತಂದ್ರೆ ಈ ಎರಡು ತುದಿಗಳು ಇದು ಕೈವಾರ ತುದಿ, ಇದು ಪೆನ್ಸಿಲ್ ತುದಿ, ಈ ಎರಡು ಏನಿರ್ಬೇಕು ರೀ? ಈಕ್ವಲ್ ಇರ್ಬೇಕು ರೀ. ಈಕ್ವಲ್ ಇಟ್ಟು ಇದಕ್ಕೆ ಏನು ಮಾಡಬೇಕು? ಫಿಕ್ಸ್ ಮಾಡಿ ಈಕ್ವಲ್ ಇಟ್ಟು ನಿಮಗೆ ಎಷ್ಟು ಬೇಕಷ್ಟು, ಇಲ್ಲೇನು ಅಳತೆ ಕೊಟ್ಟಿದ್ದಿಲ್ಲ, ನೀವು ಎಷ್ಟು ಬೇಕಷ್ಟು ಈ ಅಂತರವನ್ನು ಇಟ್ಟು ನೀವು ಏನು ಮಾಡ್ಬೋದು? ಈ ಎರಡು ವೃತ್ತಗಳನ್ನು ರಚನೆ ಮಾಡ್ಬೋದು. ನಾವು ಇಷ್ಟು ಅಂತರವನ್ನು ಇಟ್ಟು ಎರಡು ವೃತ್ತಗಳನ್ನು ರಚನೆ ಮಾಡೋರಿ. ಯಾವ ರೀತಿ ಅಂತಂದ್ರೆ ಮೊದಲು ಏನು ಮಾಡಬೇಕು? ನಿಮ್ಮ ಹಾಳೆ ಮೇಲೆ ಅಥವಾ ಪುಸ್ತಕದ ಹಾಳೆ ಮೇಲೆ ಏನು ಮಾಡಬೇಕು? ಈ ರೀತಿ ಒಂದು ಪೆನ್ಸಿಲ್ದ ಸಹಾಯದಿಂದ ಒಂದು ಬಿಂದುವನ್ನು ಗುರುತಿಸ್ಬೇಕು ರೀ. ಬಿಂದುವನ್ನು ಗುರುತಿಸಿ ಆ ಬಿಂದುವಿನ ಮೇಲೆ ಕೈವಾರನ ತುದಿಯನ್ನು ಇಡಬೇಕು ರೀ. ಈ ಕೈವಾರನ ತುದಿ ಈ ಬಿಂದುವಿನ ಮೇಲೆ ಇಡಬೇಕು. ಇಟ್ಟು ಈ ರೀತಿ ಬಿಂದುವಿನ ಮೇಲೆ ಕೈವಾರ ತುದಿಯನ್ನು ಇಟ್ಟು ಏನು ಮಾಡ್ಬೇಕಂತಂದ್ರೆ ಈ ಎರಡು ಈ ರೀತಿ ತಿರ್ಸ್ಬೇಕು ರೀ. ಪೆನ್ಸಿಲ್ ಅಷ್ಟೇ ತಿರುಗಬೇಕು, ಕೈವಾರ ತುದಿ ತಿರ್ಸ್ಬಾರ್ದು. ಕೈವಾರ ತುದಿ ಅಲ್ಲೇ ಇಡಬೇಕು ರೀ. ಈ ರೀತಿ ಒಂದು ವೃತ್ತವನ್ನು ನೀವು ಏನು ಮಾಡಬೇಕು? ರಚಿಸ್ಬೇಕು ರೀ. ಅದೇ ರೀತಿ ಇದೇ ಅಳತೆಯಲ್ಲಿ ಮತ್ತೊಂದು ಇವು ಎರಡು ಒಂದಕ್ಕೊಂದು ಟಚ್ ಆಗುವಂತೆ ಮತ್ತೊಂದು ಏನು ಮಾಡಬೇಕು? ವೃತ್ತವನ್ನು ನೀವು ರಚಿಸ್ಬೇಕು ರೀ. ಇಲ್ಲೊಂದು ಬಿಂದುವನ್ನು ಗುರುತಿಸಿ ಈ ಬಿಂದುವಿನ ಮೂಲಕ ಈ ವೃತ್ತಕ್ಕೆ ಮೊದಲನೇ ವೃತ್ತಕ್ಕೆ ಟಚ್ ಆಗುವಂತೆ ಮತ್ತೊಂದು ವೃತ್ತವನ್ನು ಈ ರೀತಿ ರಚಿಸ್ಬೇಕು ರೀ. ಇದು ಬಿಂದು ರೀ. ಮೊದಲನೇ ಚಿತ್ರ ಇವು ಎರಡು ವೃತ್ತಗಳನ್ನು ಹೋಲುವಂತೆ ಅದ ರೀ. ಎರಡನೇದು ರೀ, ಒಂದು ಚಿಕ್ಕ ವೃತ್ತ ಅದ ರೀ. ಚಿಕ್ಕ ವೃತ್ತಕ್ಕಾಗಿ ನಾವೇನು ಸ್ವಲ್ಪ ಚಿಕ್ಕದಾಗಿ ಮಾಡಿದೆ ಈ ಎರಡು ಅಂತರವನ್ನು ನಿಮಗೆ ಎಷ್ಟು ಅನುಕೂಲ ಆಯಿತೋ ಅಷ್ಟು ನೀವು ಮಾಡಿರಿ. ಅಳತೆಯನ್ನು ಕೊಟ್ಟಿದ್ದಿಲ್ಲ. ಇಲ್ಲೊಂದು ಬಿಂದುವನ್ನು ಗುರುತಿಸಿದ್ರಿ. ನಾವು ಪೆನ್ಸಿಲ್ದ ಸಹಾಯದಿಂದ ಇಲ್ಲಿ ಏನು ಮಾಡಬೇಕು? ಒಂದು ಬಿಂದುವನ್ನು ಗುರುತಿಸ್ಬೇಕು ರೀ. ಗುರುತಿಸಿ ಆ ಬಿಂದುವಿನ ಮೇಲೆ ಕೈವಾರನ ತುದಿ ಇಡಬೇಕು. ಈ ರೀತಿ ಇಟ್ಟು ಏನು ಮಾಡ್ಬೇಕಂತಂದ್ರೆ ಈ ಪೆನ್ಸಿಲ್ನ ತುದಿ ಈ ರೀತಿ ತಿರುಗಿಸ್ಬೇಕು ರೀ. ಈ ರೀತಿ ತಿರುಗಿಸಿದಾಗ ಒಂದು ಏನಾಯಿತು? ವೃತ್ತವನ್ನು ಬರ್ತದೆ ರೀ. ಮತ್ತು ಇದು ಒಳ ವೃತ್ತ ಆಯ್ತು ರೀ. ಹೊರ ವೃತ್ತ ಅಂತ ಇಳಿಸ್ಬೇಕಂದ್ರೆ ಇದೇ ಬಿಂದುವಿನ ಮೇಲೆ ಕೈವಾರ ತುದಿಯನ್ನು ಇಟ್ಟು ಈ ಪೆನ್ಸಿಲ್ನ ತುದಿ ಸ್ವಲ್ಪ ಏನು ಮಾಡಬೇಕು? ವೃದ್ಧಿಸ್ಬೇಕು ರೀ. ಈ ರೀತಿ ವೃದ್ಧಿಸಿ ಏನು ಮಾಡ್ಬೇಕಂತಂದ್ರೆ ಈ ರೀತಿ ಬಿಂದು ಮೇಲೆ ಇಟ್ಟು ಈ ರೀತಿ ಇಳಿಸ್ಬೇಕು ರೀ. ಇವು ಎರಡು ವೃತ್ತಗಳು. ಅದರಿಂದ ಮೂರನೇದು ಇಲ್ಲೊಂದು ಪೆನ್ಸಿಲ್ದ ಸಹಾಯದಿಂದ ಒಂದು ಗುರುತನ್ನು ಗುರುತಿಸೋಣ. ಇಲ್ಲೊಂದು ಗುರುತನ್ನು ಗುರುತಿಸಿದೆ. ಆ ಗುರುತದ ಬಿಂದುವಿನ ಮೇಲೆ ಈ ಕೈವಾರನ ಬಿಂದುವನ್ನು ತುದಿಯನ್ನು ಇಟ್ಟಾಗ ಈ ರೀತಿ ಇಟ್ಟು
ವೃತ್ತ ಎಳೆಸಬೇಕು. ಮತ್ತು ಎರಡನೇ ವೃತ್ತ ಏನಂದರೆ ಒಂದಕ್ಕೊಂದು ಛೇದಿಸುವಂತೆ ಅದ. ಅದರಿಂದ ನಾವೇನು ಮಾಡಬೇಕು, ಸ್ವಲ್ಪ ದೂರದಲ್ಲಿ ಮತ್ತೊಂದು ಬಿಂದುವನ್ನು ಗುರುತಿಸಿ ಆ ಬಿಂದುವಿನ ಮೂಲಕ ಛೇದಿಸುವಂತೆ, ಒಂದಕ್ಕೊಂದು ಛೇದಿಸುವಂತೆ ಈ ರೀತಿ ಏನು ಮಾಡಬೇಕು, ವೃತ್ತವನ್ನು ರಚಿಸಬೇಕು. ಮತ್ತೊಂದು ಬಿಂದುವಿನ ಇದೇ ದೂರದಲ್ಲಿ ಈ ರೀತಿ ಒಂದಕ್ಕೊಂದು ಛೇದಿಸುವಂತೆ ಏನು ಮಾಡಬೇಕು, ಈ ರೀತಿ ವೃತ್ತವನ್ನು ರಚನೆ ಮಾಡಬೇಕು ಈ ಬಿಂದುಗಳ ಮೂಲಕ. ಇಲ್ಲಿ ಮೊದಲು ಏನು ಮಾಡಬೇಕು, ಒಂದು ಬಿಂದುವನ್ನು ಗುರುತಿಸ್ಕೊಳ್ಬೇಕು ರೀ. ಇಲ್ಲಿ ಆ ಬಿಂದುವಿನ ಮೇಲೆ ಕೈವರ್ನ ತುದಿಯನ್ನು ಇಡಬೇಕು. ಕೈವರ ತುದಿ ಈ ರೀತಿ ಇಟ್ಟಾಗ ಈ ರೀತಿ ತಿರುಗಿಸ್ಬೇಕು ರೀ. ಪೆನ್ಸಿಲ್ ತುದಿ ಅಷ್ಟೇ ತಿರುಗಿಸ್ಬೇಕು ರೀ, ಕೈವರ ತುದಿ ತಿರುಗಿಸ್ಬಾರ್ದು. ತಿರುಗಿಸಿದಾಗ ಮತ್ತು ಒಳಗಡೆ ಏನಾದರೆ ಚಿಕ್ಕ ಚಿಕ್ಕ 2 ವೃತ್ತಗಳವ್ರಿ. ಅದರಿಂದ ಇದಕ್ಕೂ ಏನು ಮಾಡ್ಬೇಕು, ಸ್ವಲ್ಪ ಚಿಕ್ಕದು ಮಾಡಬೇಕು. ಮೊದಲು ಇಲ್ಲೊಂದು ಬಿಂದು ಗುರುತಿಸ್ಕೋಬೇಕು, ಆನಂತರ ಇಲ್ಲೊಂದು ಬಿಂದು ಗುರುತಿಸ್ಕೋಬೇಕು. ಈ 2 ಬಿಂದುಗಳ ಮೇಲೆ ಕೈವರ್ನ ತುದಿಯನ್ನು ಇಟ್ಟು ಈ ರೀತಿ ಚಿಕ್ಕ ವೃತ್ತವನ್ನು ಈ ರೀತಿ ನೀವು ಏನು ಮಾಡಬೇಕು, ಈ ರೀತಿ ರಚಿಸ್ಬೇಕು ರೀ. ಇದು ಚಿಕ್ಕದದ ರೀ, ಸ್ವಲ್ಪ ಜಾಗೃತಿಗಳಿಂದ ಮಾಡಬೇಕು. ಇದನ್ನು ಕೂಡ ಈ ರೀತಿ ರೀ ಈ ರೀತಿ ಮಾಡಿದಾಗ 2 ವೃತ್ತಗಳು ಎಳೆಸ್ತೀವಿ ರೀ. ಹೊರಗಡೆ 2 ವೃತ್ತಗಳವ್ರಿ. ಸ್ವಲ್ಪ ವೃದ್ಧಿಸಿ ಮಾಡಿ ಮೊದಲು ಪೆನ್ಸಿಲ್ದ ಸಹಾಯದಿಂದ ಇಲ್ಲೊಂದು ಬಿಂದು ಮತ್ತು ಇಲ್ಲೊಂದು ಬಿಂದು ಗುರುತಿಸೋಣ. ಗುರುತಿಸಿ ಆ ಬಿಂದುಗಳ ಮೇಲೆ ಕೈವರ ತುದಿಯನ್ನು ಇಟ್ಟು ಒಂದು ವೃತ್ತವನ್ನು ರಚಿಸೋಣ. ಈ ರೀತಿ ಟಚ್ ಆಗುವಂತೆ ಮತ್ತೊಂದು ಈ ಬಿಂದುವಿನಲ್ಲಿ ಇಟ್ಟು ಈ ರೀತಿ ಇಳಿಸ್ಬೇಕು ರೀ. ಈ ಚಿಕ್ಕ ವೃತ್ತ ಇದ್ದಿನ ಕಡೆದು ಸ್ವಲ್ಪ ಈ ಕೈವರ್ ಸ್ವಲ್ಪ ಇದಾಗ್ಲತ್ತು ರೀ. ನೀವೇನು ಮಾಡಿರಿ, ಸ್ವಲ್ಪ 1-2 ಸಲ ನೀವು ಟ್ರೈ ಮಾಡಿದಾಗ ನಿಮಗೂ ಬರ್ತದೆ ರೀ ಮಕ್ಕಳಿದು ಈ ರೀತಿ. ಮತ್ತು ಇಲ್ಲಿ ಕೆಳಗಡೆ ಮತ್ತೊಂದು ಅದ ರೀ, ಇದನ್ನು ಇಳಿಸ್ಬೇಕು. ಮತ್ತು ಒಂದು ಪೆನ್ಸಿಲ್ನ ಸಹಾಯದಿಂದ ಮತ್ತೊಂದು ಬಿಂದುವಿನಲ್ಲಿ ಗುರುತಿಸ್ರಿ. ಈ ಬಿಂದು ಮತ್ತೊಂದು ಇಲ್ಲೊಂದು ಬಿಂದು, 2 ಬಿಂದುಗಳನ್ನು ಗುರುತಿಸಿ ಈ ಬಿಂದುವಿನ ಮೇಲೆ ಏನು ಮಾಡಬೇಕು, ಕೈವರ್ ತುದಿಯನ್ನು ಇಡಬೇಕು. ಈ ರೀತಿ ಇಟ್ಟು ಈ ರೀತಿ ಪೆನ್ಸಿಲ್ ತುದಿಯನ್ನು ತಿರುಗಿಸಿದಾಗ ಒಂದು ವೃತ್ತವನ್ನು ಮೂಡುತ್ತದೆ. ಮತ್ತು ಅದೇ ರೀತಿ ಈ ಒಂದು ಬಿಂದುವಿನಲ್ಲಿ ಈ ಕೈವರ್ ತುದಿಯನ್ನು ಇಟ್ಟು ಈ ರೀತಿ ತಿರುಗಿಸಿದಾಗ ಒಂದು ವೃತ್ತ ಬರ್ತದೆ. ಈಗ ಬಂದಾಗ ಇದು 2 ರೇಖೆಯನ್ನು ಎಳಿಬೇಕು ಈ ರೀತಿ. ಮತ್ತು ಈ ರೀತಿ ರೀ 2 ಒಂದಕ್ಕೊಂದು ಏನೋ ಛೇದಿಸುವಂತೆ ಅವ ರೀ. ಈ ರೀತಿ ಇಲ್ಲಿ ಕೊಟ್ಟಂಥ ಚಿತ್ರಗಳನ್ನು ನಾವೇನು ಮಾಡಿದೆವು, ಉಪಕರಣವನ್ನು ಬಳಸಿ. ಉಪಕರಣ ಯಾವುದು ರೀ, ಕೈವಾರ ಮತ್ತು ಅಳತೆ ಪಟ್ಟಿ. ಈ 2 ಉಪಕರಣಗಳನ್ನು ಬಳಸಿ ಇಷ್ಟು ಚಿತ್ರಗಳನ್ನು ಇಳಿಸಿದ್ದಾರೆ. ಈಗಿದೆ ಎಂಬುದು ಇದ್ರ ಮುಂದೆ ಏನು ಕೊಟ್ಟಿದ್ದ ನೋಡ್ರಿ, ಪುಟ ಸಂಖ್ಯೆ 58ರಲ್ಲಿ ಇಲ್ಲಿ ಕೆಳಗಡೆ ಅಲ್ಲಿ ತೋರಿಸಿರುವ ಚಿತ್ರಗಳಂತೆ ಕಾಣುವ ಚಿತ್ರಗಳನ್ನು ನೀವು ರಚಿಸಬಲ್ಲಿರಾ. ಇಲ್ಲಿ ಅಂತ ತೋರಿಸಿದವ ನೋಡ್ರಿ, ಆ ಚಿತ್ರಗಳಂತೆ ಕಾಣತ್ತವ್ರಿ. ರೀ ಆ ಚಿತ್ರಗಳಂತೆ ಕಾಣುತ್ತವೆ. ಆದ್ದರಿಂದ ನಾವೇನು ಮಾಡೋ, ಆ ಚಿತ್ರದಂತೆ ರಚಿಸಬಹುದು. ಹೌದು ಅಂತ ಬರಿಬೋದು ರೀ ಮತ್ತೊಮ್ಮೆ. ಅಥವಾ ಅಗತ್ಯವಿದ್ದರೆ ಯಾವ ರೀತಿ ಕಾಣಲಿಲ್ಲ ಅಂತಂದರೆ ಮತ್ತೊಂದು ಸಲ ಏನು ಮಾಡಬೇಕು, ಆ ಚಿತ್ರವನ್ನು ಪ್ರಯತ್ನಿಸ್ಬೇಕು. ಇದು ಸ್ವಲ್ಪ ಆ ಒಂದು ಚಿತ್ರಕ್ಕೆ ಹೋಲುವಂತೆ ಕಾಣಕತ್ತದ್ಲಿ ರೀ ಇದು. ಮತ್ತು ಈ ಚಿತ್ರ ಬೇರೆ ಬೇರೆ ಕಾಣುತ್ತೆ. ಸ್ವಲ್ಪ ಮತ್ತೊಂದು ಸಲ ನೀವು ಏನು ಮಾಡ್ಬೋದು, ರಚಿಸ್ಬೋದು ರೀ. ಇಲ್ಲಿ ಏನಂದ ಈ ರೀತಿ ಒಂದು ಸೆಂಟ್ರ್ ಪಾಯಿಂಟ್ ಅದ ನೋಡ್ರಿ, ಕೇಂದ್ರ ಬಿಂದು. ಈ ಕೇಂದ್ರ ಬಿಂದುವಿನಲ್ಲಿ ಈ ರೀತಿ ಮಾಡಿ ಮತ್ತೊಂದು ಏನು ಮಾಡಿದ, ಈ ರೀತಿ ಒಂದು ರೇಖಾಖಂಡವನ್ನು ಎಳೆದಿಂದ
ಈ ರೀತಿ ಮತ್ತೊಂದು ಸಲ ನೀವು ಏನು ಮಾಡೋ ಪ್ರಯತ್ನಿಸ್ಬೇಕು ರೀ. ನೆಕ್ಸ್ಟ್ ಏನದ, ಹಾಗೂ ಉಪಕರಣಗಳ ಬಳಕೆಯಿಂದ ರಚನೆಗಳನ್ನು ಸುಲಭವಾಗಿ ಮಾಡಲು ಸಾಧ್ಯವಾಯಿತೆ ಯಾವುದ್ರಿ? ಈ ಉಪಕರಣಗಳನ್ನು ಬಳಸಿ ಇದು ಚಿತ್ರಗಳನ್ನು ಬಿಡಿಸಲು ಏನಾಯಿತು ಸಾಧ್ಯವಾಯಿತು. ಇದನ್ನು ಮಕ್ಕಳೇ, ಇದು 58 ಪುಟ ಸಂಖ್ಯೆ ಇಲ್ಲಿಗೆ ಮುಗೀತು. ಮುಂದಿನ ಪುಟ ಸಂಖ್ಯೆ 59 ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ರೀ ಮಕ್ಕಳೇ.